ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಾ ರಮೇಶ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆಲಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ಇವತ್ತು ಬೆಳಗ್ಗೆಲಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇದು ಏನಿಲ್ಲ, ನಾನು ವಾಕ್ ಮಾಡ್ತಾ ಇದ್ದೀನಿ. ಮುಂಚೆ ಇಲ್ಲಿ ಹೊಲ ಇತ್ತು, ನಮ್ಮ ಅಜ್ಜಿ ತಾತರದ್ದು ಹೊಲ. ಈಗ ಆಲ್ರೆಡಿ ಎಲ್ಲ ಸೈಟ್ಗಳಾಗಿದ್ದಾವೆ. ಅವರು ಕಷ್ಟಪಟ್ಟು ಹೊಲ ಮಾಡಿದ್ದಕ್ಕೆ ಇವಾಗ ಒಳ್ಳೆ ಸೈಟ್ಗಳಾಗಿದ್ದಾವೆ. ಮತ್ತು ಅವರು ಈಗ ನಮ್ಮ ಅಜ್ಜಿ ತಾತ ಇಲ್ಲ, ಮತ್ತು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳಿಗೆ ಒಂದೊಳ್ಳೆ ಸೈಟ್ಗಳಾದ್ವು ಅಂತಲೇ ಹೇಳ್ಕೊಬೋದು. ಮತ್ತು ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಊರಿಗೆ ಹೋಗ್ಬಿಟ್ರೆ ಸಾಕು, ಫಸ್ಟು ಆ ಬೆಳಗ್ಗೆನೇ ಎದ್ದುಬಿಟ್ಟು ಆ ಜಾಗಕ್ಕೆ ಹೋಗಿ ನಾನು ವಾಕ್ ಮಾಡಿದ್ರೇ ತುಂಬ ಚೆನ್ನಾಗಿರೋದು. ಯಾವ ಕಡೆ ನೋಡಿದ್ರೂ ಗುಡ್ಡ, ಹಸಿರು, ಗ್ರೀನರಿ ತುಂಬ ಚೆನ್ನಾಗಿದೆ. ಒಳ್ಳೆ ಗಾಳಿ ತಗೊತ ಆ ಸುತ್ತ ಗ್ರೀನರಿ ನೋಡ್ತಾ ನಾವು ವಾಕ್ ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ. ನೀವು ಯಾವ ಕಡೆ ನೋಡಿದ್ರಿ ಹಚ್ಚ ಹಸ್ರಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಕ್ಲೈಮೇಟು. ಈಗ ತಾನೇ ಸೂರ್ಯ ಉದಯಿಸ್ತಾ ಇದ್ದಾನೆ. ಅದು ನೋಡ್ಕೊತ ಒಳ್ಳೆ ಗಾಳಿ ತಗೊತ ವಾಕ್ ಮಾಡೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ. ಇನ್ನೇನು ವಾಕ್ ಮುಗಿಸಿ ಮನೆಗೆ ಬಂದ್ವಿ. ಹಬ್ಬ ಇದೆ ಅಂತ ಹೇಳಿದ್ನಲ್ಲ, ಹಬ್ಬಕ್ಕೋಸ್ಕರ ಊರಿಗೆ ಬಂದಿದೆ ಅಂತ ಹೇಳಿದ್ನಲ್ಲ. ಆಲ್ರೆಡಿ ಬೆಳಗ್ಗೆನೇ ದೇವರು ಹೊಲ್ಡಕ್ಕೆ ರೆಡಿ ಆಗ್ತಾ ಇದೆ. ಮತ್ತು ಇಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗೋಕ್ಕೆ ಮತ್ತು ಇಲ್ಲಿಂದನೇ ದೇವ್ರನ್ನ ರೆಡಿ ಮಾಡ್ಕೊಂಡು ಹೋಗ್ತಾಯಿದೆ. ಇದು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ. ಇನ್ನೊಂದು ಚಿಕ್ಕ ಮಾರಮ್ಮನ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಇಲ್ಲಿಂದ ಹೋಗಬೇಕು. ಅದಕ್ಕೋಸ್ಕರ ಎಲ್ಲರೂ ಮತ್ತು ಅಲ್ಲಿ ಹೋಗ್ಬಿಟ್ಟು ಏನೇನು ಹರಕೆ ಹೊತ್ತಿರ್ತಾರೋ, ಈಗ ಬೇವಿನ ಸೀರೆ ಅದು ಇದು ಹರಕೆ ಹೊತ್ತಿರೋರು ಅಲ್ಲಿಗೆ ಹೋಗ್ಬಿಟ್ಟು ಹರಕೆನ ತೀರ್ಸೋಕ್ಕೋಸ್ಕರ, ಒಂದು ವರ್ಷದಿಂದ ಹರಕೆನ ಕಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ತೀರ್ಸೋಕೆ ಹೋಗ್ತಾಯಿದ್ದಾರೆ. ಇನ್ನೇನು ದೇವ್ರು ರೆಡಿಯಾಗಿ ಹೋಗ್ತಾ ಇದ್ದಾರೆ. ಮತ್ತು ತುಂಬ ಜೋರಿರುತ್ತೆ ಇದು ಜಾತ್ರೆ. ಮತ್ತು ಆಲ್ಮೋಸ್ಟು ಮನೆಗೊಬ್ಬರು ಅಂತಲೂ ಇಲ್ಲಿ ಹೋಗಬೇಕು. ಮತ್ತು ಇನ್ನೇನು ದೇವ್ರು ಹೊರಡೋ ಟೈಮ್ ಬಂತು. ಇದು ಮಂಗಳವಾರ ಆಲ್ಮೋಸ್ಟು ಪಾಯಸ, ಸ್ವೀಟು ಈ ಥರ ಅಡುಗೆ ಮಾಡ್ತಾರೆ. ಮಂಗಳವಾರ ಯಾರು ಆಲ್ಮೋಸ್ಟು ನಾನ್ ವೆಜ್ ಮಾಡಲ್ಲ. ನಮ್ಮ ಕಡೆ ಎಲ್ಲ ಬುಧವಾರನೇ ನಾನ್ ವೆಜ್ಜು. ಈ ಕಡೆ ಏನು ಮಾಡ್ತಾರೆ ಅಂತಂದರೆ, ಮಂಗಳವಾರ ಸ್ವೀಟ್ ಮಾಡ್ತಾರೆ, ಬುಧವಾರ ಕುರಿ ಕಡಿಯೋರು ಕುರಿ ಕಡ್ಕೊತಾರೆ, ಏನಾದರೂ ಬೇರೆ ನಾನ್ ವೆಜ್ ಮಾಡೋರು ಮಾಡ್ಕೊತಾರೆ. ಮತ್ತು ನೋಡಿ ತುಂಬ ಜನ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ. ಮತ್ತು ನಮಗೆ ಟೈಮ್ ಇದ್ದಿದ್ದ ಕಾರಣ ನಾನು ಹೋಗಲಿಲ್ಲ, ಇಲ್ಲೇ ನಿಂತ್ಕೊಂಡು ದೇವ್ರಿಗೆ ಮುಗಿದ್ವಿ. ಮತ್ತು ಇಲ್ಲಿಂದನೇ ಹೋಗ್ಬಿಡ್ತಾರೆ. ಮತ್ತು ಇವತ್ತು ನಾನು ಸ್ನಾನ ಮಾಡಿ ರೆಡಿಯಾಗಿ ಹೋದೆ. ಮತ್ತು ಮಂಗಳವಾರ ಅಂದ್ರೇ ಒಂದು ಲಕ್ಷ್ಮೀ ವಾರ. ಹಾಗಾಗಿ ನಾನು ಸ್ಯಾರಿ ಹಾಕ್ಕೊಂಡೆ. ಮತ್ತು ನನ್ನ ಸ್ಯಾರಿ ನೋಡಿ ಯಾವ ಥರ ಇದೆ, ಪಿಂಕ್ ಸ್ಯಾರಿ. ಆಲ್ಮೋಸ್ಟ್ ಇದು ನನ್ನ ಮದುವೆ ಸ್ಯಾರಿ ಉಟ್ಕೊಂಡೆಲ್ಲ ದೇವರಿಗೆ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿಬಿಟ್ಟು ಮತ್ತು ನಾನು ನೆಕ್ಸ್ಟ್ ಡೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇದು ಬುಧವಾರದ ಲಾಗು. ಮತ್ತು ಇಲ್ಲಿ ಬುಧವಾರಕ್ಕೆ ನಾನು ಆಗಲೇ ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಫ್ರೆಶ್ ಅಪ್ ಆಗಿ ಬಂದೆ. ಇನ್ನೇನು ಅಡುಗೆ ಮಾಡಬೇಕು. ಹಂಗಾಗಿ ಆಲ್ರೆಡಿ ಎಲ್ಲ ಅಡುಗೆ ಮಾಡೋಕ್ಕೆ ನಮ್ಮ ಅತ್ತಿಗೆ ರೆಡಿ ಮಾಡ್ತಾ ಇದ್ದಾರೆ. ಐಟಮ್ಸ್ ಎಲ್ಲ ಆಲ್ರೆಡಿ ಜೋಡಿಸಿದ್ವಿ ಕುಂತ್ಕೊಂಡು. ಫಸ್ಟು ಸಾಂಬಾರಿಗೆ ಏನೇನು ಮಸಾಲೆ ಪದಾರ್ಥ ಬೇಕೋ ಎಲ್ಲ ಕುಂತ್ಕೊಂಡು ಜೋಡಿಸಾದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದೆ. ಇಲ್ಲಿ ನೆನ್ನೆ ಇದು ಪಾಯಸ ಇದೆ ಅಲ್ಲ, ಅದಕ್ಕೋಸ್ಕರ ಬೆಳಗ್ಗೆನೇ ಬಿಸಿ ಮಾಡ್ಕೊಂಡು ತಿಂತಾ ಇದ್ದಾರೆ ನನ್ನ ಮಕ್ಕಳು. ನೋಡಿ ಆಲ್ರೆಡಿ ಮಸಾಲೆ ಐಟಮ್ಸ್ ಎಲ್ಲ ಜೋಡಿಸಿದ್ದೀವಿ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಒಣ ಕೊಬ್ಬರಿ, ಕೊತ್ತಂಬರಿ ಎಲ್ಲನೂ ರೆಡಿ ಆಗ್ತಾ ಇದೆ. ನಮ್ಮ ಅತ್ತಿಗೆನೂ ಅಷ್ಟೇ ಇನ್ನೂ ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನೇನು ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊಳೋಣ ಅಂತೇಳಿ ರೆಡಿ ಮಾಡಿದ್ವಿ. ಮತ್ತು ಆಲ್ರೆಡಿ ಇನ್ನೇನು ಸ್ಟಾರ್ಟ್ ಮಾಡೋಣ, ಟೈಮ್ ಆಗ್ತಾ ಬಂತು ಅಂಥೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನೇ ಸಾಂಬಾರು ಮಾಡೋಕ್ಕೆ. ಆಲ್ರೆಡಿ ಒಂದು 10 kg ಇದು ಇರ್ಬೋದು, 10 kg ಮಟನ್ದು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಟನ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಭಾಳ ಮಟನ್ ಇರುತ್ತಲ್ವ, ಅದು ತಿರುಗ್ಸೋಕ್ಕೆ ಭಾಳ ಕಷ್ಟ ಆಗಿಬಿಡುತ್ತೆ. ಹಂಗಾಗಿ ಚೌಟುಗಳೆಲ್ಲ ತಿರ್ಗಕ್ಕೆ ಸಾಲ. ಅದಕ್ಕಾಗಿ ನಾನು ಮುದ್ದೆ ಕೋಲು ತಗೊಂಡು ಚೆನ್ನಾಗೆ ಅದು ತಿರುಗಿಸ್ತಾ ಇದ್ದೀನಿ. ಆದರೂ ನನಗೆ ಕಷ್ಟ ಆಗ್ತಾಯಿದೆ, ಯಾಕಂದರೆ ನಾವು ನಮ್ಮ ಮನೇಲಿ ಸ್ವಲ್ಪ ಮಾಡಿಡ್ತೀವಿ. ಅಂದರೆ ಭಾಳ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತಲ್ಲ, ಮಾಡ್ತೀನಿ, ಬಟ್ ಸ್ವಲ್ಪ ಎಫರ್ಟ್ ಹಾಕ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಹಾಕ್ಕೊಂಡು ಮಟನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಅದು ನೀಟಾಗೆ ಅರಿಶಿನ ಪುಡಿ, ಉಪ್ಪು ಎಲ್ಲ ನೀಟಾಗಿ ಹಿಡಿಯುತ್ತೆ. ಹಂಗಾಗಿ ನೀಟಾಗೆ ಮಾಡ್ತಾ ಇರೋದು. ಯಾಕಂದರೆ ನಾನು ಏನಿಲ್ಲ ಅಂತಂದ್ರೂ ಎಷ್ಟು ಜನಕ್ಕೆ ಅಡುಗೆ ಬೇಕಾದರೂ ಮಾಡ್ತೀನಿ, ಅದೇನಿಲ್ಲ. ಅದರಲ್ಲಿ ನಾನು ನಾನ್ ವೆಜ್ ಅಡುಗೆ ಅಂತಂದರೂ ತುಂಬ ಇಷ್ಟಪಟ್ಟು ಮಾಡ್ತೀನಿ. ನನಗೆ ಸ್ವೀಟ್ ಅಡುಗೆಗಿಂತ ನಾನ್ ವೆಜ್ಜಲ್ಲಿ ರೆಸಿಪೀಸ್ ಮಾಡೋದು, ನಾನ್ ವೆಜ್ಜಲ್ಲಿ ವೆರೈಟಿ ಅಡುಗೆ ಮಾಡೋದಂದರೆ ನನಗೆ ತುಂಬ ಇಷ್ಟ. ಹಂಗಾಗಿ ಮಾಡ್ತಾಯಿದ್ದೀನಿ. ಅತ್ತಿಗೆ ಆ ಕಡೆ ಎಲ್ಲ ಮಿಕ್ಸಿಗೆ ಹಾಕ್ತಾಯಿದ್ರು, ನಾನು ಇದನ್ನೆಲ್ಲ ತಿರುಗಿಸ್ತಾ ಇದ್ದೀನಿ. ಅದು ತಿರುಗೋಕ್ಕೆ ರೆಡಿ ಇಲ್ಲ, ಚೌಟು ಎಲ್ಲ ತುಂಬ ಭಾಳ ಇದೆ ಅಲ್ವ ಮಟನ್, ಹಂಗಾಗಿ
ಹಂಗಾಗಿ ಆ ಕಡೆ ಪ್ಲೇಟ್ ಮುಚ್ಕೊಂಡು ಒಂದು 5 ನಿಮಿಷ ಕುದೀಲಿ. ಪುಡಿ, ಅರಿಶಿಣ ಪುಡಿ, ಉಪ್ಪು ಮತ್ತು ಗರಂ ಮಸಾಲೆ ಎಲ್ಲ ಹಾಕ್ಕೊಂಡು ಆಲ್ರೆಡಿ ಒಂದು 50% ಫ್ರೈ ಆಗಿದೆ. ಫ್ರೈ ಎಲ್ಲ ಆಗ್ತಾಯಿದೆ. ಆ ಕಡೆ ಇನ್ನೇನು ನಮ್ಮ ಅತ್ತಿಗೆ ಮಸಾಲೆ ರೆಡಿ ಆಗಿದೆ ಅಂತ ಹೇಳಿದ್ರು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ, ನೀಟಾಗಿ ನಾವೇನು ಆಯಿಲಲ್ಲೇ ಫ್ರೈ ಮಾಡಿಕೊಂಡ್ರೆ ಅದು ಮಟನ್ ಏನಿದೆ ಆವಾಗಲೇ ಸ್ವಲ್ಪ ಖಾರದ ಪುಡಿ, ಉಪ್ಪು, ಅರಿಶಿಣ ಪುಡಿ ಎಲ್ಲ ನಾವು ಸ್ಪೈಸಸ್ ಹಾಕ್ಕೊಂಡ್ರೆ ನೀಟಾಗಿ ಹಿಡಿಯುತ್ತೆ. ಇನ್ನೇನು ಮಸಾಲೆ ಹಾಕ್ಬಿಟ್ಟು ನೀರು ಹಾಕಿದೆ. ಇನ್ನೇನು ಇದು ಚೆನ್ನಾಗಿ ಕುದಿಬೇಕಷ್ಟೆ. ಕುದ್ದಾದ್ಮೇಲೆ ಒಂದು ಸೈಡಿಗೆ ಇನ್ನೇನು ಮುದ್ದೆ ಮಾಡ್ಕೊಬೇಕು. ಈ ಕಡೆ ಸಾರು ಕುದೀತಾ ಇರುತ್ತೆ. ರೈಸ್ ಆಲ್ರೆಡಿ ಆಗಿತ್ತು. ಈ ಕಡೆ ಸಾರು ಕುದೀತಾ ಇದೆ. ಈ ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಒಂದು ತುಂಬ ಜನ ಬರೋದ್ರಿಂದ ದೊಡ್ಡ ಒಲೆ ಮೇಲೇ ಪಾತ್ರೆಗಳೆಲ್ಲ ದೊಡ್ಡದಲ್ಲೇ ಇಟ್ಕೊಂಡು ಅಡುಗೆ ಮಾಡ್ತಾ ಇರೋದು. ಇನ್ನೇನು ಎಲ್ಲದೂ ಸಾರಿಗೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕುದೀತಾ ಇದೆ. ಈ ಕಡೆ ಸಾರು ಕುದೀತಾ ಇದೆ, ಆ ಕಡೆ ಮುದ್ದೆ ರೆಡಿ ಆಗ್ತಾ ಇದೆ. ಅಷ್ಟೊತ್ತಿಗೆ ಅಮ್ಮ ಬಂದರು. ಅಮ್ಮ ಮತ್ತು ನಮ್ಮ ಮಾವ ಎಲ್ಲ ಕುಂತ್ಕೊಂಡು ಇನ್ನೇನು ಅಡುಗೆ ಆಯಿತಾ ಅಂತ ಎಲ್ಲ ಕೇಳ್ತಾಯಿದ್ರು. ಇನ್ನೇನು 5 ನಿಮಿಷ ಆಯಿತು, ಇನ್ನು ಸ್ವಲ್ಪ ಹೊತ್ತು ಅಂತೇಳಿ ಸ್ವಲ್ಪ ಹಂಗೆ ಡಿಸ್ಕಷನ್ ಮಾಡ್ಕೊತಾ ಇದ್ವಿ. ಇನ್ನೇನು ಎಲ್ಲ ಅಡುಗೆ ಎಲ್ಲ ಆಯಿತು. ಊಟಕ್ಕೆ ಕುಂತ್ಕೊಂಡ್ವಿ. ಊಟ ಎಲ್ಲ ಮಾಡಿದ್ವಿ. ಮತ್ತೆಲ್ಲ ಆಲ್ಮೋಸ್ಟ್ ನಮ್ಮದೆಲ್ಲ ಊಟ ಆಯಿತು. ಊಟ ಆದಮೇಲೆ ಸ್ವಲ್ಪ ಹೊಟ್ಟೆ ಫುಲ್ಲಾಗಿಬಿಟ್ಟಿತ್ತಲ್ಲ, ಸಂಜೆ ಹಂಗೆ ಮಕ್ಕಳನ್ನ ಕರ್ಕೊಂಡು ನಮ್ಮೂರ ಕೆರೆಗೆ ಹೋದ್ವಿ. ಕೆರೆ ಆಲ್ರೆಡಿ ಕೋಡಿ ಹೊಡೆದಿತ್ತಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಮಕ್ಕಳೆಲ್ಲ ಕರ್ಕೊಂಡು ಸುಮಾರು ಒಂದು 4:15-5 ಗಂಟೆ ಆಗಿತ್ತು. ಸ್ವಲ್ಪ ತಿಂದಿರೋ ಊಟ ಆದರೂ ಡೈಜೆಷನ್ ಆಗಲಿ, ಮತ್ತು ಕಾರು ಬೇರೆ ನಮ್ಮ ಮನೆಯವ್ರು ಬಂದಿದ್ರಲ್ಲ, ಕಾರು ಬೇರೆ ಸ್ವಲ್ಪ ಗಲೀಜಾಗಿದೆ, ನೀರಲ್ಲಿ ತೊಳೆಯೋಣ ಅಂತ ಹೇಳಿದ್ರು. ಹಂಗಾಗಿ ನಮಗೊಂದು ಸ್ವಲ್ಪ ಹೊತ್ತು ವಾಕ್ ಆದಂಗೆ ಆಗುತ್ತೆ, ನೀರಲ್ಲಿ ಆಡ್ದಂಗೆ ಆಗುತ್ತೆ, ಒಳ್ಳೆ ವೀವ್ಸು ಇರುತ್ತೆ ಅಂತೇಳಿ ಬಂದ್ವಿ. ಮತ್ತು ಇಲ್ಲಿ ಚೆನ್ನಾಗೆ ಮಕ್ಕಳೆಲ್ಲ ಸ್ವಲ್ಪ ನೀರಲ್ಲೆಲ್ಲ ಚೆನ್ನಾಗಿ ಆಡಿದರು. ಮತ್ತು ಅವರು ಎಲ್ಲ ಬಟ್ಟೆ ಎಲ್ಲ ನೆನೆಸ್ಕೊಂಡ್ಬಿಟ್ಟಿದ್ರು. ನೋಡಿರಿ ಎಷ್ಟು ಚೆನ್ನಾಗಿದೆ ನೀರು. ನೋಡೋಕ್ಕೊಂದು ಖುಷಿ ಆಗುತ್ತೆ. ನೀರಲ್ಲಿ ಆಡೋದಂದರೆ ನನಗೆ ತುಂಬ ಇಷ್ಟ. ಮತ್ತು ನೋಡಿರಿ 4:15-5 ಗಂಟೆ ಆದರೂ ಒಂದು ಕಡೆ ಬಿಸಿಲು ಹೆಂಗೆ ಬಡಿತಾ ಇದೆ. ಮತ್ತು ಮಕ್ಕಳೆಲ್ಲ ಇಲ್ಲಿ ನೀರೆಲ್ಲ ಉಗ್ಗಾಡ್ತಾ ಇದ್ರು. ಅವ್ರಿಗೆ ನೀರಲ್ಲಿ ಬಿಟ್ಟರೆ ಮುಗಿದೇ ಹೋಯ್ತು. ಇನ್ನೇನು ಬಿಟ್ಟಿದ್ರೆ ಇನ್ನೇನು ಮುಳುಗೋಗೋರು. ಬಟ್ ನನ್ನ ಭಯದಿಂದ ಅವರು ಮೇಲೇ ಸ್ವಲ್ಪ ಆಟ ಆಡ್ತಾಯಿದ್ರು. ಅವ್ರಿಗೆಲ್ಲ ಸ್ವಲ್ಪ ಖುಷಿ ಆಯಿತು. ಇನ್ನೇನು ಇಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಊರಿಗೆ ಬಂದ್ವಿ. ಊರಿಗೆ ಬಂದಾದಮೇಲೆ ನೈಟ್ ಆಗಿಬಿಟ್ಟಿತ್ತು, ಕತ್ತಲಾಗಿತ್ತು. ಬಟ್ ಮಾರ್ನಿಂಗೇ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದ್ರಿಂದ ತರಕಾರಿ ಏನೂ ಇರಲಿಲ್ಲ. ಹಾಗಾಗಿ ನಾನು ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ತರಕಾರಿ ತರೋಣ ಅಂತೇಳಿ ಹೋಗ್ತಾಯಿದ್ದೀನಿ. ತರಕಾರಿ ತಗೊಳ್ಳೋಣ ಅಂತೇಳಿ ಹೋದ್ವಿ. ಅಲ್ಲೆಲ್ಲ ಸ್ವಲ್ಪ ತರಕಾರಿ ತಗೊಂಡ್ವಿ. ಆಲ್ರೆಡಿ ನೈಟು ಒಂದು 7-8 ಗಂಟೆ ಆಗಿತ್ತು. ಮತ್ತು ಮಾರ್ನಿಂಗ್ ಅಷ್ಟೊತ್ತಿಗೆ ತಿಂಡಿ ಮಾಡಬೇಕು. ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕಂದ್ರೆ ಈಗಲೇ ನಾಳೆಗೆ ಏನು ಬೇಕೋ ಸ್ವಲ್ಪ ತರಕಾರಿ ಎಲ್ಲ ತಗೊಂಬಿಟ್ರೆ ಚೆನ್ನಾಗಿರುತ್ತೆ. ಮತ್ತು ಮಾರ್ನಿಂಗ್ ಸ್ವಲ್ಪ ಸೊಪ್ಪು ಎಲ್ಲ ಫ್ರೆಶ್ ಆಗಿರುತ್ತೆ. ಈವ್ನಿಂಗ್ ಆಗಿರೋದ್ರಿಂದ ಸೊಪ್ಪು ಅಷ್ಟು ಫ್ರೆಶ್ ಆಗಿರೋಲ್ಲ. ಇನ್ನೇನು ತರಕಾರಿ ತಗೊಂಡು ಮನೆಗೆ ಬಂದ್ವಿ, ನಾನು ನನ್ನ ಮಕ್ಕಳೆಲ್ಲ. ಮತ್ತು ಅಲ್ಲಿ ಇವತ್ತು 16ನೇ ದಿವಸದ ಗಣೇಶ ಹೋಗ್ತಾಯಿತ್ತು. ಮತ್ತು DJ ಇಲ್ಲಾಂದ್ರೂ ಪರವಾಗಿಲ್ಲ, ಡೋಲು ಹೊಡಿಯೋರ್ನೆಲ್ಲ ಕರೆಸಿದ್ರು. ತುಂಬ ಚೆನ್ನಾಗಿ ಮಾಡಿದರು. ಎಷ್ಟು ಜನ ಸೇರಿದ್ರು ಅಂದರೆ ನಮಗೆ ದಾರಿನೇ ಬಿಡ್ತಾ ಇಲ್ಲ. ಅಲ್ಲಿಂದ ಬರ್ತಾ ಮಕ್ಕಳು ಅಮ್ಮ ಪಾನಿಪುರಿ ತಿನ್ನೋಣಮ್ಮ ಅಂತ ಹೇಳಿದ್ರು. ಪಾನಿಪುರಿ ತಿನ್ನಿಸಿದೆ ಅವರಿಗೆ. ಅವ್ರಿಗೂ ತಿನ್ನಿಸಿ ನಾವು ತಿನ್ನಿಸಿದ್ವಿ. ತಿಂದೆ. ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ದಾಳೆ ಅವಳು ಪಾನಿಪುರಿ ಎಷ್ಟೊತ್ತು ಮಾಡ್ತಾರಪ್ಪ ಅಂತ. ಮತ್ತು ನನಗೆ ಡ್ರೈ ಪಾನಿಪುರಿ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಡ್ರೈ ಒಂದು ಪ್ಲೇಟ್ ತಿಂದುಬಿಟ್ಟು ಬಂದ್ವಿ. ಬಂದಾದಮೇಲೆ ಇದು ನೆಕ್ಸ್ಟ್ ಮಾರ್ನಿಂಗು ಬೆಣ್ಣೆ ತಂದಿತ್ತು ಅಮ್ಮ. ಅದಕ್ಕೋಸ್ಕರ ಎಲ್ಲ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ತುಪ್ಪ ಕಾಸೋಣ ಬೆಣ್ಣೆ ಎಲ್ಲ ಅಂತ. ಈ ಥರ ನೀಟಾಗಿ ನಾವು ಬೆಣ್ಣೆ ತೊಳ್ಕೊಳೋದ್ರಿಂದ ತುಂಬ ಚೆನ್ನಾಗೇ ತುಪ್ಪ ಬರುತ್ತೆ. ಅದಕ್ಕೋಸ್ಕರ ಫಸ್ಟು ನೀಟಾಗಿ ವಾಶ್ ಮಾಡ್ಕೊಬೇಕು. ನಾನು ಇಷ್ಟು ಐಟಮ್ಸ್ ಹಾಕ್ತೀನಿ. ಮತ್ತು ನೀವು ಏನೇನು ಹಾಕ್ತೀರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ತುಪ್ಪಕ್ಕೆ ಒಣಮೆಣ್ಸಿನ್ಕಾಯಿ, ವೀಳ್ಯದೆಲೆ, ಒಂಚೂರು ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು, ಮೆಂತ್ಯಕಾಳು ಇವೆಲ್ಲ ಹಾಕ್ತೀವಿ. ನೀವೇನಾದರೂ ಇನ್ನೂ ಎಕ್ಸ್ಟ್ರಾ ಐಟಮ್ಮು ಹಾಕ್ತೀರಾ, ಇನ್ನೂ ಎಕ್ಸ್ಟ್ರಾ ಏನಾದರೂ ಚೆನ್ನಾಗಿರುತ್ತೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ತುಪ್ಪ ಕಾಯಿಸಿದ್ವಿ. ಯಾಕಂದರೆ ಆಲ್ಮೋಸ್ಟ್ ನಮಗೆ ಊಟದಲ್ಲಿ ತುಪ್ಪ ಇದ್ದರೆ ಬೆಸ್ಟು. ಇಲ್ಲೇ ನಮ್ಮ ಪಕ್ಕದ ಮನೆ ಆಂಟಿ ಬೆಣ್ಣೆ ಮಾರ್ತಾರೆ. ಅದಕ್ಕೋಸ್ಕರ ಥ್ಯಾಂಕ್ಸ್ ಫಾರ್ ವಾಚಿಂಗ್.